ಎಲ್ಲರಿಗೂ ನಮಸ್ಕಾರ. ಟೆಂಪ್ರರಿ ಪವರ್ ಕನೆಕ್ಷನ್ಗೆ ಈ ಮೇಲ್ ಕಾಣಿಸಿದ ದಾಖಲೆಗಳು ಬಹುಮುಖ್ಯವಾಗಿ ಅವಶ್ಯಕತೆ ಇದೆ. 30-40 ಸೈಟಲ್ಲಿ ಮನೆ ಕಟ್ಟೋದಕ್ಕೆ ಈ ಮೇಲೆ ಕಾಣಿಸಿದ ದಾಖಲೆಗಳನ್ನು ಟೆಂಪ್ರರಿ ಕನೆಕ್ಷನ್ ತಗೊಳ್ಳಿಕ್ಕೆ ನೀಡಬೇಕಾಗುತ್ತೆ. ಇದರ ಜೊತೆಗೆ 40-60 ಸೈಟಲ್ಲಿ ಮನೆ ಕಟ್ಟಬೇಕಾದ್ರೆ ಸ್ಯಾಂಕ್ಷನ್ ಪ್ಲಾನು ಕೂಡ ಅವಶ್ಯಕ ಇರುತ್ತೆ. ಟೆಂಪ್ರರಿ ಕನೆಕ್ಷನ್ಗೆ ಎಷ್ಟು ಚಾರ್ಜ್ ಆಗುತ್ತೆ, ಏನೆಲ್ಲ ಕಟ್ಟಬೇಕು ಅನ್ನೋದನ್ನು ಈ ಮೇಲ್ ಕಾಣಿಸಿದಂತೆ ಒಂದು ಅಂದಾಜಾಗಿ ಒಂದು ಪಟ್ಟಿ ಮಾಡಿದ್ದೀನಿ. ಈ ಮೇಲ್ನಂತೆ ನೀವು ನೋಡ್ಬೋದು. ಈ ಟೆಂಪ್ರರಿ ಕನೆಕ್ಷನ್ ಅನ್ನು ನೀವು ಕೂಡ ಆನ್ಲೈನಲ್ಲಿ ಅಪ್ಲೈ ಮಾಡಿ ತಗೋಬಹುದು. Bescom.co.in ವೆಬ್ಸೈಟ್ ಓಪನ್ ಮಾಡಿ, RAP DRP ಏರಿಯಾದಲ್ಲಿ ಕ್ಲಿಕ್ ಹಿಯರ್ ಅಂತ ಕ್ಲಿಕ್ ಮಾಡಿ, ಸೆಲೆಕ್ಟ್ ಅಪ್ಲಿಕೇಶನ್ ಅಲ್ಲಿ LT ತಗೊಳ್ಳಿ. ಪರ್ಸನಲ್ ಡೀಟೇಲ್ ಅಲ್ಲಿ ನಿಮ್ಮ ಹೆಸರು, ಇಮೇಲ್ ID, ಮೊಬೈಲ್ ನಂಬರು ಮತ್ತು ಆಧಾರ್ ID ಹಾಕಿ ಸೇವ್ ಮಾಡಿ. ಪವರ್ ಸಪ್ಲೈ ಬೇಕಾಗಿರೋ ಅಡ್ರೆಸ್ ಅನ್ನು ಫಿಲ್ ಮಾಡಿ, ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅನ್ನು ಕೂಡ ಫಿಲ್ ಮಾಡಿ. ಮಿಸೆಲೇನಿಯಸ್ ಡೀಟೇಲ್ ಎಂಟ್ರಿ ಮಾಡಬೇಕಾಗುತ್ತೆ. ಪವರ್ ಸಪ್ಲೈ ರಿಕ್ವೈರ್ಡ್ ಜಾಗದಲ್ಲಿ ಟೆಂಪ್ರರಿ ಕನೆಕ್ಷನ್ ತಗೊಳ್ಳಿ. ಬಿಲ್ಲಿಂಗು ಪೋಸ್ಟ್ ಪೇಡಾ, ಪ್ರೀಪೇಡಾ, ಲೊಕಾಲಿಟಿ ಮತ್ತು KB ಆಫೀಸ್ ಯಾವ್ದು ಬರುತ್ತೆ, ಎಷ್ಟು ಲೋಡ್ ಬೇಕಾಗುತ್ತೆ, 1 KVನ, 2 KVನ, 3 KVನ, ಮತ್ತು ಬೋರ್ ಮೋಟ್ರು ಎಷ್ಟು HP ಇದೆ, 4 HPನ, 5 HPನ ಅಂತ ಮೆನ್ಷನ್ ಮಾಡಿ. ಟೋಟಲ್ ನಿಮ್ಗೆ ಎಷ್ಟು HP ಅಂತ ಮೆನ್ಷನ್ ಮಾಡಿದ್ರೆ ಅದಕ್ಕೆ ತಕ್ಕನಾಗಿ ಅಮೌಂಟ್ ಕ್ಯಾಲ್ಕುಲೇಟ್ ಆಗುತ್ತೆ. ರಿಕ್ವೈರ್ಡ್ ವೋಲ್ಟೇಜ್ 230ನ, 430ನ ಮತ್ತು ಸಿಂಗಲ್ ಫೇಸಾ 3 ಫೇಸ್ ಅಂತ ಸೆಲೆಕ್ಟ್ ಮಾಡಿ ಸೇವ್ ಮಾಡಿ. ಲೈಸೆನ್ಸ್ ಡೀಟೇಲ್ಸ್ ನಲ್ಲಿ ಕಾಂಟ್ರಾಕ್ಟರ್ ಡೀಟೇಲು ಮತ್ತು ಲೈಸೆನ್ಸ್ ನಂಬರ್ ಬೇಕಾಗುತ್ತೆ, ಮತ್ತೆ ಸೂಪರ್ವೈಸರ್ ID ಮತ್ತು ನಂಬರ್ ಬೇಕಾಗುತ್ತೆ. ಇದು ನಿಮ್ಮ ಬಳಿ ಇಲ್ಲ ಅಂದ್ರೆ ಯಾರಾದರೂ ಕಾಂಟ್ರಾಕ್ಟರ್ ಕ್ಲಾಸ್ 1 ಕಾಂಟ್ರಾಕ್ಟರ್ ಮಾಹಿತಿನ ಪಡ್ಕೊಂಡು ಇಲ್ಲಿ ಫೀಡ್ ಮಾಡಿ. ಇಲ್ಲ ಅಂತಂದ್ರೆ ನೀವು ಅವ್ರ ಮುಖಾಂತರ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಮಿಸೆಲೇನಿಯಸ್ ಡೀಟೇಲ್ 2 ನಲ್ಲಿ ಓನರ್ಶಿಪ್ ಡೀಟೇಲು, ಸೈಟ್ ಡೀಟೇಲು, ಮೆಜರ್ಮೆಂಟು ಫೀಡ್ ಮಾಡಬೇಕಾಗುತ್ತೆ. ಸೈಟಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ, ID ಪ್ರೂಫನ್ನು ಅಪ್ಲೋಡ್ ಮಾಡಿ ಸೇವ್ ಮಾಡಿ. ಸಿಸ್ಟಮ್ ಕ್ಯಾಲ್ಕುಲೇಷನ್ ಮಾಡಿರತಕ್ಕಂಥ ಅಮೌಂಟನ್ನು ಆನ್ಲೈನಲ್ಲಿ ಪೇ ಮಾಡಿ. LT ಅಗ್ರಿಮೆಂಟ್ ಇದೆ, ಅಗ್ರಿಮೆಂಟ್ನ ಡೌನ್ಲೋಡ್ ಮಾಡಿ 500 ರೂಪೀಸ್ ಬಾಂಡ್ ಪೇಪರ್ ಮೇಲೆ ಪ್ರಿಂಟ್ಔಟ್ ತೊಗೊಂಡು ಅಪ್ಲಿಕೇಶನನ್ನು ಪ್ರಿಂಟ್ಔಟ್ ತೊಗೊಂಡು ನೀವು ಸಬ್ಮಿಟ್ ಮಾಡಿದ್ರೆ ನಿಮಗೆ ಟೆಂಪ್ರರಿ ಕನೆಕ್ಷನನ್ನು ಕೊಡ್ತಾರೆ. ಇಷ್ಟೆಲ್ಲ ನಿಮಗೆ ಮಾಡಲಿಕ್ಕೆ ಸಾಧ್ಯತೆ ಆಗಲಿಲ್ಲ ಅಂತಂದರೆ ಈ ಕ್ಲಾಸ್ 1 ಕಾಂಟ್ರಾಕ್ಟರ್ ಯಾರಿದ್ದಾರೆ ಅವರ ಬಳಿ ನೀವು ಈ ಎಲ್ಲ ದಾಖಲೆಯನ್ನು ಕೊಟ್ಟರೆ ಅವರು ಅದನ್ನು ಫೀಡ್ ಮಾಡಿ ನಿಮಗೆ ಟೆಂಪ್ರರಿ ಕನೆಕ್ಷನ್ ಕೊಡಲಿಕ್ಕೆ ಸಹಾಯವನ್ನು ಮಾಡ್ತಾರೆ. ಪವರ್ ಇಲ್ಲದೆ ಮನೆ ಕಟ್ಟೋದಕ್ಕಾಗಲ್ಲ. ಪವರ್ ತಗೊಂಡೇ ಮನೆಯನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಮನೆ ಒಂದು ವೇಳೆ ಪ್ರಾರಂಭ ಮಾಡಿಕೊಂಡ ನಂತರ ನೀವು ಪವರ್ಗೆ ಅಪ್ಲೈ ಮಾಡಿದ್ರೆ ಪವರ್ ಕನೆಕ್ಷನ್ ಕೊಡೋದಿಲ್ಲ. ಇದು ತಮಗೆ ತಿಳಿದಿರಬೇಕು. ಒಂದು 5 KVA 3 ಫೇಸು ತಗೊಳ್ಬೇಕಂದ್ರೆ ಒಂದು 40,000 to 45,000 ರೂಪೀಸ್ ಆಗುತ್ತೆ. ಸೊ ಇದನ್ನು ಯಾರಾದರೂ ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟರು ಕೂಡ ಅವರು ಕೂಡ ಆನ್ಲೈನ್ನಲ್ಲಿ ಫೀಡ್ ಮಾಡಿಸಿ ತಮಗೆ ಕನೆಕ್ಷನ್ನ ತಮ್ಮ ಸೈಟ್ಗೆ ಡೈರೆಕ್ಟಾಗಿ ಬಂದು ಕನೆಕ್ಷನ್ನ ಮಾಡಿ ಕೊಡ್ತಾರೆ. ಈ ಡೀಟೇಲ್ಸನ್ನು ಕೂಡ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ತಾವಲ್ಲಿ ಗಮನಿಸಬಹುದು. ಮನೆ ಕಟ್ಟೋದಕ್ಕಿಂತ ಮುಂಚೆ ಟೆಂಪ್ರರಿ ಕನೆಕ್ಷನ್ ಹೇಗೆ ತಗೋಬೇಕು ಅಂತ ಸಣ್ಣದಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.